ಇನ್ನು ಪ್ರಸೂತಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಡಾಕ್ಟರ್ ಕಾಮಿನಿ ರಾವ್ ಮೇಲೆ ಸೊಸೆ ಹಲ್ಲೆ ಮಾಡಿಲ್ಲವಂತೆ. ಯಾರದ್ದೋ ಪಿತೂರಿಗೆ ಸೊಸೆ ಮೇಲೆ ಕಾಮಿನಿ ರಾವ್ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಯಾರದ್ದೋ ಪಿತೂರಿಗೆ ಸೊಸೆ ಮೇಲೆ ಕಾಮಿನಿ ರಾವ್ ಕಂಪ್ಲೇಂಟ್ ನೀಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈಗ ಕೇಸ್ ವಾಪಸ್ ಪಡೆದಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ನನ್ನ ಸೊಸೆ ಇಬ್ಬರು ಅನ್ಯೋನ್ಯತೆಯಿಂದ ಇದ್ದೇವೆ. ಅತ್ತೆ ಸೊಸೆ ಹಾಲು ಜೇನು ಎಂದ ಕಾಮಿನಿ ರಾವ್ ಪೂಜಾ. ತಮ್ಮ ದೂರಿನಿಂದ ಹಿಂದೆ ಸರಿದ ಡಾಕ್ಟರ್ ಕಾಮಿನಿ ರಾವ್. ಅಶ್ವವೇಗ ನ್ಯೂಸ್ಗೆ ಇದು ಕಾಮಿನಿ ರಾವ್ ಮತ್ತು ಪೂಜಾ ಜಂಟಿ ಹೇಳಿಕೆಯೊಂದನ್ನು ನೀಡಿರುವಂಥದ್ದು. ನಾನು ನಮ್ಮತ್ತೆ ತಾಯಿ ಮಗಳಂತೆ ಇದ್ದೀವಿ ಅಂತ ಪೂಜಾ ಹೇಳಿದ್ದಾರೆ. ಹೊರಗಿನ ವ್ಯಕ್ತಿಯ ಬಲವಂತಕ್ಕೆ ಈ ರೀತಿಯಾಗಿದೆ ಅಂತೇಳಿ ಪೂಜಾ ಹೇಳಿರುವಂಥದ್ದು. ಆಸ್ಪತ್ರೆಯಲ್ಲಿ ನಾವು ಇಬ್ಬರು ಪಾಲುದಾರರು ಪೂಜಾ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ. ಪ್ರಸೂತಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಡಾಕ್ಟರ್ ಕಾಮಿನಿ ರಾವ್ ಮೇಲೆ ಸೊಸೆ ಹಲ್ಲೆ ಮಾಡಿರುವಂತೆ ಯಾರದ್ದೋ ಪಿತೂರಿಗೆ ಸೊಸೆ ಮೇಲೆ ಕಾಮಿನಿ ರಾವ್ ಕಂಪ್ಲೇಂಟ್ ಅನ್ನು ನೀಡಿರುವಂಥದ್ದು. ಪದ್ಮಶ್ರೀ ಪುರಸ್ಕೃತೆ ಏನು ಡಾಕ್ಟರ್ ಕಾಮಿನಿ ರಾವ್ ಅವರ ಮೇಲೆ ಅವರ ಸೊಸೆ ಒಂದು ಹಲ್ಲೆಯನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು FIR ಸಹ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸೊಸೆ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಇದ್ದಾರೆ. ಮತ್ತು ಇದೆಲ್ಲನೂ ಸಹ ಸುಳ್ಳು ಅಂತಲೂ ಸಹ ಈಗ ಹೇಳ್ತಾ ಇರುವಂಥದ್ದು. ಮತ್ತು ಈಗ ಅದು ರಿಪೋರ್ಟ್ ಆಗಿದೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾರೆ. ಅಂತ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ಅವರ ಸೊಸೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಮೇಡಮ್ ನಮಸ್ಕಾರ. ಈಗ ಒಂದು ನೀವು ನಿಮ್ಮ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಸಹ ಆಗಿತ್ತು. ಸೊ ಈಗ ಏನಾಗಿದೆ, ಈಗ ರಿಪೋರ್ಟ್ ಆಗಿದೆ ಅಂತ ಗೊತ್ತಾಗಿರೋ ಅಂತ. ಫಸ್ಟ್ ಆಫ್ ಆಲ್ ಅದು ಕಂಪ್ಲೇಂಟಿನ ನನಗೆ ಗೊತ್ತಿಲ್ಲ ಯಾರು ಏನು ಓದಿದ್ದೀರಾ ಏನು ಅಂತ. ಹಲ್ಲೆ ಆಗಿದೆ ಅಂತಲ್ಲ, ಅದು ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಇದು ಯಾವುದೋ ಒನ್ ಆಫ್ ಸಂಬಡಿ ಅವ್ರಿಗೆ ಹೆದರಿಸಿ ಇದು ಮಾಡಲೇಬೇಕು ನೀವು ಅಂತ ಹೇಳಿ ಮಾಡಿಸಿರೋದು. ಅದನ್ನು ಅರ್ಥ ಆಯ್ತಲ್ಲ. ಅವ್ರು ಎಲ್ಲೂ ಹಲ್ಲೆ ಆಗಿದೆ ಅದೆಲ್ಲ ಹೇಳೂ ಇಲ್ಲ ಅದು. ಎನಿವೇ ಲೆಟ್ಸ್ ನಾಟ್ ಗೆಟ್ ಬ್ಯಾಕ್ ಟು ದಟ್. ಸಿ ಫಸ್ಟ್ ಆಫ್ ಆಲ್ ನಾವಿಬ್ಬರು 15 ವರ್ಷದಿಂದ ಜೊತೆಲಿದ್ದೀವಿ ಮದುವೆ ಆದಾಗಿಂದ. ನನಗವ್ರ ಅತ್ತೆ ಥರ ಇಲ್ಲ, ತಾಯಿ ಥರ ಇದ್ದಾರೆ. ನಾನು ಅವ್ರಿಗೆ ಮಗಳ ಥರ ಇದ್ದೀನಿ. ಸೊ ನಾವಿಬ್ಬರು ಆಲ್ಮೋಸ್ಟ್ 12 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಿಬ್ಬರು ಮಧ್ಯ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಮನೆಯಲ್ಲೇ ಇನ್ನೂ ಸಂಸಾರ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ರೂಮರ್ಸ್ ಅಂತ ನಮಗೆ ಗೊತ್ತಿಲ್ಲ. ಬಟ್ ದಿಸ್ ಹ್ಯಾಸ್ ರಿಯಲಿ ಡಿಸ್ಟರ್ಬ್ಡ್ ಅಸ್ ಎ ಲಾಟ್. ಇನ್ನೊಂದು ಹೇಳ್ತಾ ಇದ್ರು 80 ಕೋಟಿ ಆಸ್ತಿಗೋಸ್ಕರ ನಿಮ್ಮ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸಹ ಒಂದಾಗಾಯ್ತು. ಸರ್ ಅದು ನಿಜ ಏನು ಮೇಡಮ್? ಓಕೆ, 80 ಕೋಟಿ ನೀವು ನ್ಯೂಸಲ್ಲಿ ಹೇಳ್ತಾ ಇರೋದು ಹಾಸ್ಪಿಟ್ಲ್ ಶೇರ್ಸ್ಗೋಸ್ಕರ ಅಂತ. ಹಾಸ್ಪಿಟ್ಲ್ 50% ನಾನು ಓನರು, 50% ಅವ್ರು ಓನರು. ನಾವಿಬ್ಬರು ಖುದ್ದಾಗಿ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಬ್ಬರು 50-50 ಹಾಕಿ ಸ್ಟಾರ್ಟ್ ಮಾಡಿರೋದು ಆಯ್ತಲ್ಲ. ಸೊ ಇದೆಲ್ಲ ರೂಮರ್ಸ್ ಸರ್, ಇದು ಟೋಟಲ್ ರೂಮರ್ಸ್ ಇದು. ಆ್ಯಂಡ್ ಐ ಡೋಂಟ್ ನೋ ನ್ಯೂಸ್ ಚಾನಲ್ನವ್ರು ವೆರಿಫೈ ಮಾಡೋದಲ್ಲ ಹೆಂಗೆ ಇದನ್ನೆಲ್ಲ ಹಾಕಿದ್ರಿ ಅಂತ. ಬಟ್ ಇಟ್ಸ್ ಓಕೆ. ಬಟ್ ವಿ ಆರ್ ಕ್ಲಾರಿಫೈಯಿಂಗ್ ದಿಸ್ 100% ಇಟ್ ಈಸ್ ಲೈ. ಅಮ್ಮನ ಹತ್ರ ಮಾತಾಡಿ. ಸ್ವತಃ ಈಗ ಏನು ಡಾಕ್ಟರ್ ಕಾಮಿನಿ ರಾವ್ ಇದ್ದಾರೆ ಮೇಡಮ್, ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಈಗ ಈ ರೀತಿ ನಿಮ್ಮ ಸೊಸೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇರೋದು. ಮತ್ತು ಸ್ಟೇಷನಲ್ಲಿ ಸಹ ಈಗ ಹೋಗಿದ್ರಿ, ಅದು ರಿಪೋರ್ಟ್ ಆಗಿದೆ ಅಂತಲೇ ಹೇಳ್ತಾ ಇರುವಂಥದ್ದು. ಏನಾಗಿತ್ತು ಅಂತ? ಸರ್, ಒಂದು ನನಗೆ ಅಷ್ಟು ಕನ್ನಡ ಬರೋದಿಲ್ಲ. ಬಟ್ ಹಲ್ಲೆ ಅಂತ ಫಸ್ಟ್ ಟೈಮ್ ಕೇಳಿದ್ದು ನಾನು, ಹಲ್ಲೆ ಅಂದರೆ ಏನು ಅಂತ. ಬಟ್ ದಯವಿಟ್ಟು ಆ ಥರ ನಾನು ಯಾರನ್ನೂ ನೋಡ್ಕೊಂಡಿಲ್ಲ. ಮಗಳನ್ನಂತೂ ನೋಡಲ್ಲ, ಸೊಸೆ ಅಂತಲೂ ಬೇರೆ ಅಲ್ಲ. ನನಗೆ 4 ಮಕ್ಕಳು, 2 ಮಗ ಸೊಸೆ ಆ್ಯಂಡ್ ಮಗಳು ಮತ್ತು ಅಳಿಯ, ಎಲ್ಲರನ್ನೂ ಮಕ್ಕಳಂತಲೇ ನೋಡ್ಕೊಂಡಿದ್ದೀನಿ. ಇದು ನೋಡಿ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಯಾರು ಇದು ಈ ಥರ ಸೂಚನೆ ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ, ಅದು ವೆರಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ಇದು ಬಂದ್ಬಿಟ್ಟು ಅದು ಪೇಪರ್ಸ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬರೋದು ನನಗನ್ಸುತ್ತೆ ನಮ್ಮನ್ನೇ ಕೇಳಬೇಕಾಗಿತ್ತು ಇದೇನಿದೆ ಏನಿಲ್ಲ ಅಂತ. ತಕ್ಷಣ ನಾನು ಇದು ಟೆಲಿವಿಷನ್ನಲ್ಲಿ ನೋಡಿದ್ದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಎರಡನೇದೇನು ಅಂತಂದರೆ, ಆ 80 ಕೋಟಿದ್ದು ಎಲ್ಲಿ ಬಂತಂದರೆ ಅದು ಶೇರ್ಸ್. ನಂದು ಹಾಸ್ಪಿಟಲ್ ಶೇರ್ಸ್ ಅಂದರೆ ಈ ಹಾಸ್ಪಿಟ್ಲಲ್ಲ, ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಅದು ನಾನು ಸ್ವಂತ ಮಗಕ್ಕೆ ಕೊಟ್ಟಿದ್ದೀನಿ. ಅದನ್ನ ಎರಡಕ್ಕೂ ಅಟ್ಯಾಚ್ ಮಾಡಿಬಿಟ್ಟು ಹೀಗೆ ಮಾತಾಡಿದ್ದಾರೆ. ಅದು ಇನ್ಯಾರಿಗೂ ಕೊಟ್ಟಿಲ್ಲ, ನನ್ನ ಮಗನಿಗೆ ಕೊಟ್ಟಿದ್ದೀನಿ. ಕರೆಕ್ಟ್. ನೀವು ಮಗನಿಗೆ ಕೊಡಬೇಕಾದ್ರೆ ಸೊಸೆ ಫೋರ್ಸ್ ಮಾಡಿದ್ಲ, ಸೊಸೆ ನಿಮಗೆ ಗಲಾಟೆ ಮಾಡಿದ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲ, ನನ್ನ ಮಗಳಿಗೂ ಕೊಟ್ಟಿದ್ದೀನಿ, ನನ್ನ ಮಗನಿಗೂ ಕೊಟ್ಟಿದ್ದೀನಿ. ಅಂದರೆ ಯಾರೋ ನಿಮ್ಮ ಒಂದು ಈ ರೀತಿಯ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತು ಅತ್ತೆ ಸೊಸೆಯ ಒಂದು ಬಾಂಧವ್ಯನ ಸಹಿಸಕ್ಕಾಗದೆ ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ ಮೇಡಮ್? 100% ಅದು ನಿಜಾನೇ. ಯಾಕೆಂದರೆ ನಾನು ಯೂಶಲಿ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ನಾನು ಎಜುಕೇಷನ್ಲಿದ್ದೆ. ನಾವಿಬ್ಬರು ಜೊತೆಗೆ ಕೆಲಸ ಮಾಡ್ತಿದ್ವಿ.
ಪ್ಲಸ್ ನನ್ನ ಅಮ್ಮಂಗೆ ಒಂದು ಸ್ಟ್ರಾಂಗ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀನಿ. ಈಗ ನಮ್ಮ ಮಾವ ಹೋದ್ಮೇಲೆ ನಾನು ಹಾಸ್ಪಿಟ್ಲೆಲ್ಲ ನೋಡ್ಕೊಳ್ಳೋಕೆ ಶುರು ಮಾಡಿದೆ. ಆ್ಯಂಡ್ ಹಾಸ್ಪಿಟ್ಲು ಇವಾಗ ಟಚ್ ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾಯಿದ್ದೀವಿ, ಎಷ್ಟೋ ಫ್ರೀ ಸೈಕಲ್ಸ್ ಮಾಡ್ತಾಯಿದ್ದೀವಿ ನಾವು. ಆ್ಯಂಡ್ ಅಂದರೆ ತುಂಬ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ, ಪ್ಲಸ್ ನಮ್ಮ ಫೌಂಡೇಶನಿಂದ ಎಷ್ಟೋ ಜನ ಬಡ ಹೆಣ್ಮಕ್ಳಿಗೆ ನಾವು ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ. ಪ್ಲಸ್ ನಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಅವ್ರ ಮಕ್ಕಳು ಫೀಸೆಲ್ಲ ನಾವೇ ಕಟ್ಟಿರೋದು. ಆ ಥರ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಯಾರೋ ನಮ್ಮಿಬ್ಬರನ್ನ ಏನಾದರೂ ಮಾಡಿ ಇವ್ರನ್ನ ಬೇರೆ ಮಾಡಬೇಕು, ಇಲ್ಲ ಇವರಿಬ್ಬರು ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಇದನ್ನು ಹೊತ್ತು. ಇದರಿಂದ ಏನೂ ಇಲ್ಲ. ಏನು ಡಾಕ್ಟರ್ ಕಾಮಿನಿ ಅವರ ಮಾತಾಗಿರುವಂಥದ್ದು ಮತ್ತು ಅವರ ಸೊಸೆ ಮಾತಾಗಿರುವಂಥ ಯಾರೋ ಹೊರಗಡೆ ಇರೋರು ಫೋರ್ಸ್ಫುಲಿ ಈ ರೀತಿ ಮಾಡಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ಮತ್ತು ನಾವಿಬ್ಬರು ಸಹ ಚೆನ್ನಾಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ನಮ್ಮ ಒಂದು ಸಂಸ್ಥೆ ವತಿಯಿಂದ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.